ಆಂಜನೇಯನ ಪಾದ ಗದೆ ಹೆಸರು ಅಷ್ಟೇನು ರಶ್ ಇಲ್ಲ, ಸ್ವಲ್ಪ ರಶ್ ಇದೆ. ಒಂದು ಅರ್ಧ ಸ್ನೇಹಿತರೆ ನಮಸ್ಕಾರ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ ನಾನು ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ ನೀವು ಮಂತ್ರಾಲಯಕ್ಕೆ ಏನು ಬಂದಮೇಲೆ ಮಂತ್ರಾಲಯ ನೋಡಿ ರಿಟರ್ನ್ ಹೋಗ್ಕೋಬೇಡ್ರಿ. ಪಂಚಮುಖಿ ಆಂಜನೇಯ ಸ್ವಾಮಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ರಿ. ಇವಾಗ ಅಲ್ಲಿಂದನೇ ನಾನು ಪಂಚಮುಖಿ ಆಂಜನೇಯ ದೇವಸ್ಥಾನ ನೋಡೋಣ ಅಂತ ಬಂದಿದ್ದೀನಿ. ಬನ್ನಿ ಆಂಜನೇಯನ ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ ಇದೇ ನೋಡ್ರಿ ಆಂಜನೇಯನ ದೇವಸ್ಥಾನ. ಮಂತ್ರಾಲಯದಿಂದ ಕರೆಕ್ಟಾಗಿ 18 ಕಿಲೋಮೀಟ್ರ್ ಇದೆ ದೇವಸ್ಥಾನಕ್ಕೆ. ಭಾಳ ಚೆನ್ನಾಗಿದೆ. ಯಾರು ಮಿಸ್ ಮಾಡ್ದಿರಾ ಬಂದೋಗಿ. ನೋಡಿ ಧ್ವಜಸ್ತಂಭ ಆಂಜನೇಯಂದು. ಆಂಜನೇಯನ ಪಾದ ಗದೆ ಹೆಸರು ಸ್ನೇಹಿತರೆ ಪಂಚಮುಖಿ ದೇವಸ್ಥಾನದೊಳಗಡೆ ಕಂಪ್ಲೀಟ್ ವೀಡಿಯೋ ಬ್ಯಾನ್ ಇದೆ. ಒಳಗಡೆ ಏನೂ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಬಟ್ ದೇವ್ರು ಮಾತ್ರ 4 ಕಣ್ಣು ಬೇಕು ನೋಡೋಕ್ಕೆ. ಒಂದು ಬೆಟ್ಟದಲ್ಲಿ ಹಾಗೆ ಮಲಗಿರ್ತಾರಲ್ಲ ಆ ಥರ ಪಂಚಮುಖಿ ದೇವರು. ಭಾಳ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಬಂದರೆ ಮಿಸ್ ಮಾಡಿಬಿಡ್ರಿ, ಬಂದು ಖಂಡಿತ ದರ್ಶನ ಮಾಡಿಕೊಡ್ರಿ. ಇಲ್ಲಿ ಪಂಚಮುಖಿ ಪಾದ ಇದೆ, ಬನ್ನಿ ನೋಡೋಣ.
ಪಾದಾಲು ಚಪ್ಪಲಿ ಅಮ್ಮ. ಆಂಜನೇಯ ಸ್ವಾಮಿ ಚಪ್ಪಲಿ. ಆಂಜನೇಯ ಸ್ವಾಮಿ ಚಪ್ಪಲಿ, ಪಂಚಮುಖಿ ಆಂಜನೇಯ ಸ್ವಾಮಿ ಆಂಜನೇಯ ಚಪ್ಪಲಿ. ಸ್ವಾಮಿ ಅವ್ರ ಚಪ್ಪಲಿ. ಸ್ನೇಹಿತರೆ ನೋಡ್ರಿ, ಪಂಚಮುಖಿ ಆಂಜನೇಯ ಸ್ವಾಮಿ ಚಪ್ಪಲಿ ಕಾಲ್ಗೆ ಹಾಕ್ಕೊಂತ ಇದ್ರಲ್ಲ, ಅದೇ ಚಪ್ಪಲಿ ಇದು. ಪ್ರತಿ ವರ್ಷ ಬದಲಾಯಿಸ್ತೀರಲ್ಲ? ರಾಮನವಮಿ ದಿವಸ ಬದಲಾಯಿಸ್ತೀರಾ ಹೇಗೆ? ಹಾಂ, ಯುಗಾದಿ ಅಮಾವಾಸ್ಯೆ ಆದ್ಮೇಲೆ ಬದಲಾಯಿಸ್ತೀರಾ? ಹಾಂ 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 ಅಲ್ಲಿ ಇಟ್ಬಿಡ್ತಾರಾ? ಹಾಂ ಹಾಂ ಹಾಂ. ಸ್ನೇಹಿತರೆ ನೋಡಿದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಯಾವ ಥರ ಇದೆ ಅಂತ. ಸೊ ಆಚೆ ಇಷ್ಟೊತ್ತು ನಾನೆಲ್ಲ ನಿಮಗೆ ತೋರಿಸಿದ್ದು, ಒಳಗಡೆ ಇನ್ನೂ 4 ಕಣ್ಣು ಬೇಕು ದೇವ್ರ ದರ್ಶನ ಮಾಡೋಕ್ಕೆ, ಅಷ್ಟು ಚೆನ್ನಾಗಿದೆ. ಸ್ನೇಹಿತರೆ ಈ ವಿಡಿಯೋ ಇಷ್ಟ ಇವತ್ತೊಂದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ವಿಡಿಯೋ ನೋಡಿ. ಸೊ ಮುಂದಿನ ಒಂದು ವಿಡಿಯೋ ಇದೆ ಒಂದು ಅದ್ಭುತ ಜಾಗದಲ್ಲಿ, ಅಲ್ಲಿವರೆಗೂ ಜೈ ಕರ್ನಾಟಕ.